ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಮತ್ತು ಎಸ್ಪೆಷಲಿ ಇಲ್ಲಿ ಬೆಂಗಳೂರಲ್ಲಿರೋ ಅಂಥ ನಮ್ಮ ಡ್ರೈವರ್ ಬ್ರದರ್ಸ್ಗೆ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಇವತ್ತು 6:45 ಆಗಿದೆ. ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. 7 ಗಂಟೆ ಆಗುತ್ತೆ. ನೋಡೋಣ, ಇವತ್ತು ಮಂಗಳವಾರ, ಇವತ್ತಿನ ಅರ್ನಿಂಗ್ಸು ಹೇಗಿರುತ್ತೆ, ಹೇಗೆಲ್ಲ ಡ್ಯೂಟಿ ಆಗುತ್ತೆ ಒಂದೊಂದು ಹೇಳ್ತಾ ಹೋಗ್ತಿರ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಆದಷ್ಟು ಬೇಗ ನನ್ನ ವಿಡಿಯೋ ಎಲ್ಲರಿಗೂ ತಲುಪಲಿ, ನನಗೆ ಬೇಗ ಮಾಹಿತಿ ಸಿಗಲಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ಎಲ್ಲರಿಗೂ ವಿಡಿಯೋ ತಲುಪುತ್ತೆ. ಶೇರ್ ಮಾಡಿ, ಹಾಗೆ ಶೇರ್ ಮಾಡಿದ್ರೂ ಎಲ್ಲರೂ ನೋಡ್ಬೋದು. ನನಗೂ ಸ್ವಲ್ಪ ಚಿಕ್ಕ ಸಹಾಯ ಆಗುತ್ತೆ, ಮತ್ತು ನನಗೂ ಮಾಹಿತಿ ಸಿಗುತ್ತೆ, ನಿಮಗೂ ಮಾಹಿತಿ ಸಿಗುತ್ತೆ. ಎಲ್ಲ ಡ್ರೈವರ್ ಬ್ರದರ್ಸ್ಗೂ ಕೇಳ್ಕೊಳ್ಳೋದಿಷ್ಟೇ, ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜು ಕ್ವಾಗಳಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೋಡಿ ಬೇಗ. ಆಯಿತು, ಇವತ್ತಿನ ಬೆಳಗಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. 6:45 ಆಗಿದೆ. ಒಂದು ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. 7 ಗಂಟೆ ಆಗುತ್ತೆ. What is it? 4523. ಟ್ರಿಪ್ಪು 700ಗೆ ಡ್ರಾಪ್ ಆಯಿತು. ಟೈಮು 10:57 ಅಂದರೆ 11 ಗಂಟೆ. ಟ್ರಿಪ್ ಆಯಿತು. 1500 ರೂಪಾಯಿ ಆಯಿತು ಟೂರಿಗೆ ಅಂದರೆ. ಇದು ಲಾಸ್ಟ್ ಟ್ರಿಪ್ಪು ಎಷ್ಟು 22 ಕಿಲೋಮೀಟ್ರಿಗೆ 668 ರೂಪಾಯಿ ಕೊಟ್ಟ. ಬಟ್ ಟೈಮು ಎಷ್ಟು 1:30 ಗಂಟೆ ಆಯಿತು. ಭಾಳ ಟ್ರಾಫಿಕ್ ಅಲ್ಲ, ಹಾಗಾಗಿ ಲೇಟ್ ಆಯಿತು. ಏರ್ಪೋರ್ಟ್ ರೋಡ್ ಕಡೆಯಿಂದ ಸ್ವಲ್ಪ ಒಳಗಡೆ ಇದೆ 700 ಡ್ರಾಪ್ ಮಾಡಿದೆ. ಮತ್ತೆ ಇಲ್ಲಿಂದ ಯಾವ್ದು ಕೊಡ್ತಾನೆ 11 ಗಂಟೆ ಅಷ್ಟೊತ್ತಿಗೆ. ಇವತ್ತು 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ನಲ್ಲ, 1500 ರೂಪಾಯಿ ಆಯಿತು. ನೋಡೋಣ, ಇನ್ನೂ ಒಂದೆರಡು ಯಾವ್ದಾರ ಇದ್ದರೆ ಮಾಡಿ ಊಟ ಮಾಡಿ ರೆಸ್ಟ್ ಮಾಡೋಣ ಅಂತೆ. ನೋಡೋಣ, ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಟೀ ಕುಡಿಯೋಣ. ನೋಡೋಣ. ಅಲ್ಲೇ ಹೊರಗಡೆ ಬಿಟ್ಟು ರೆಡಿ ಅಲ್ರಿ? ಹೊರಗಡೆ ಬಿಡ್ತಾರ. ನಾವು ಜಾಸ್ತಿ
ಒಂದು ನಿಮಿಷ ತಡ್ರಿ. ಹಾಂ ಸರಿ ಸರಿ ತೊಗೊಳ್ರಿ ಬಂದಿದ್ದು. ಹಾಂ ಆಗಿದೆ ಎಷ್ಟಾಗಿತ್ತು? ಅದು 380 ರೂಪಾಯಿನೂ ಬಂದು 400 ರೂಪಾಯಿನೂ ಆಗಿತ್ತು, ಡಿಸ್ಕೌಂಟ್ ಹೋಗಿ 380 ಆಗಿತ್ತು. ನೋಡ್ರಿ ಒಂದು ಖುಷಿ ವಿಚಾರ ಏನಂದ್ರೆ ಇದು ಆವಾಗಲೇ ಅಲ್ಲೇ ನಿಲ್ಸ್ಕೊಂಡಿದ್ನಲ್ಲ 11 ಗಂಟೆಗೆ, ಅಲ್ಲಿಂದ ಒಂದೇ 1 ಕಿಲೋಮೀಟ್ರದ್ದು ಒಂದು ಅಪಾರ್ಟ್ಮೆಂಟ್ಗೆ ಡ್ಯೂಟಿ ಬಿತ್ತು. ಅದು ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡಿದೆ, ಬರೀ 1 ಕಿಲೋಮೀಟ್ರ್ ಅಲ್ಲೇ ಬಸ್ ಸ್ಟಾಪಿಂದ ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡತ್ನೇ ಅದೇ ಅಪಾರ್ಟ್ಮೆಂಟಿಂದ ಮತ್ತೊಂದು ಡ್ಯೂಟಿ ಎಲ್ಲಿಗೆಪ್ಪ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂತು. ಬಟ್ ಅವ್ರು ಯಾರು ಗೊತ್ತಾ, ನಮ್ಮ ಹಾವೇರಿ ಡಿಸ್ಟಿಕ್ ಅವರು, ನಮ್ಮ ಹಾವೇರಿ ಜಿಲ್ಲೆದವ್ರೆ, ಹಾವೇರಿ ಸಿಟಿನಲ್ಲೇ ಇರ್ತಾರಂತೆ. ಅದೇ ಖುಷಿ ವಿಚಾರ. ಒಂದು ಅಮ್ಮ ಮತ್ತು ಒಂದು ಆಂಟಿ ಇಬ್ಬರು ಇದ್ದರು. 20 ಕಿಲೋಮೀಟ್ರ್ ಬಂದೆ, 380 ರೂಪಾಯಿ ಕೊಟ್ಟ. ಅದೇ 700ರಿಂದ. ನಮ್ಮವರು ಯಾರಾದರೂ ನಮ್ಮ ಗಾಡಿಯಲ್ಲಿ ಬಂದಾಗ ಸ್ವಲ್ಪ ಖುಷಿ ಆಗುತ್ತಲ್ಲ. ಹೋದ ಸಲ ಹಿಂಗೇ ಬ್ಯಾಡಗಿಯವ್ರು ಸಿಕ್ಕಿದ್ರು, ಈ ಸಲ ಹಾವೇರಿಯವ್ರು ಸಿಕ್ಕಿದ್ದಾರೆ. ಯಾರ್ಯಾರು ಯಾರ ಜೊತೆ ಬರ್ತಾರೆ ಗೊತ್ತಿಲ್ಲ. ಇಲ್ಲ ಅಣ್ಣ, ಇಲ್ಲ ಅಣ್ಣ, ಇಲ್ಲ ಕ್ಯಾಶ್ ಇಲ್ಲ. ನೋಡಿ ಫೋನ್ಪೇ ಮಾಡ್ತಾನಂತೆ, ಕ್ಯಾಶ್ ಅಂತೆ. ನಮಗೆ ಆಗೋ ಪೇಮೆಂಟ್ ಎಲ್ಲ ಆನ್ಲೈನ್ ಪೇಮೆಂಟ್. ನಮ್ಮ ಹತ್ರ ಎಲ್ಲಿ ಕ್ಯಾಶ್ ಬರ್ಬೇಕಪ್ಪ. ಒಂದು ಟಾಯ್ಲೆಟು ಬಾತ್ರೂಮ್ಗೆ ಹೋದ್ರೂ ಫೋನ್ಪೇ ಮಾಡ್ತೀವಿ ನಾವು, ಕ್ಯಾಶ್ ಎಲ್ಲ ಎಲ್ಲಿ ಇಟ್ಕೊಂತೀಯ. ಇವಾಗ ಟೈಮು ಕರೆಕ್ಟಾಗಿ ಇಲ್ಲಿದೆ ನೋಡ್ರಿ. ಹನ್ನೆರಡು 39 ಅಂದರೆ 12:39 ಉಲ್ಟಾ ಕಾಣುತ್ತೆ. 12:39 ಸಾಕು. ಇಲ್ಲಿಗೆ ಡ್ಯೂಟಿನ ಸ್ಟಾಪ್ ಮಾಡ್ತೀನಿ. ಊಟ ಮಾಡಿ ಒಂದು 3-4 ಗಂಟೆವರೆಗೂ ರೆಸ್ಟ್ ಮಾಡೋಣ. ಆಮೇಲೆ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಹೆಂಗಾಗುತ್ತೆ ಅರ್ನಿಂಗು ಏನು ಅಂತ ಮತ್ತೆ ಹೇಳ್ತಾ ಹೋಗ್ತಿರ್ತೀನಿ. ಸರಿ, ಓಕೆ, ಬಾಯ್. ಎಲ್ರಿಗೂ ಮತ್ತೆ ಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ನೋಡಿ 4:15 ಅಲ್ಲ. 4:15ಗೆ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡ್ಯೂಟಿನ. ನೋಡೋಣ. ಮಧ್ಯಾಹ್ನ 12:39ಕ್ಕೆ ಬಿಟ್ಟಿದ್ದೆ. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಅರ್ನಿಂಗ್ ಚೆನ್ನಾಗಾಗಿತ್ತು. 1900 ಚಿಲ್ಲರೆ ಏನೋ ಆಗೈತೆ ಟೋಟಲ್ ಅರ್ನಿಂಗು. ಲಾಸ್ಟಿಗೆ ಡ್ಯೂಟಿ ಎಂಡ್ ಮಾಡಿದಾಗ ಹೇಳ್ತೀನಿ ಎಷ್ಟಾಯಿತು ಏನು ಇವತ್ತಿಂದು. ನಿನ್ನೇನೆ ಹೇಳಿದಲ್ಲ 2850 ಆಗಿತ್ತು ಅಷ್ಟೇ. ಇವತ್ತು ಎಷ್ಟಾಗುತ್ತೆ ನೋಡೋಣ. ಇವಾಗ ಇನ್ನೂ ಟೈಮ್ ಇದೆ, ನೋಡೋಣ. समझ रहे हो आप समझ रहे हो. ಬನ್ನಿ, ಡ್ಯೂಟಿ ಬಿತ್ತು. ಇಲ್ಲೇ ಯಶವಂತಪುರದಿಂದ ವೈಟ್ ಫುಡ್ ಕಡೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಮತ್ತು ಆ ಕಡೆಯಿಂದ ಯಾವ್ದು ಡ್ಯೂಟಿ ಬರುತ್ತಾ ಏನು ಸ್ಟಾರ್ಟ್ ಮಾಡೋಣ. जल्दी OTP 2104.
ಜಸ್ಟು ಇವಾಗ ಒಂದು ಡ್ಯೂಟಿ ಡ್ರಾಪ್ ಮಾಡಿದೆ. ಎಲ್ಲಿಗಪ್ಪ ಅಂದರೆ ಶ್ರೀರಾಮ್ಪುರ. ಅದೇ ಯಶವಂತಪುರದಿಂದ ಪಿಕಪ್ ಮಾಡಿದ್ನಲ್ಲ, ಅದು ಎಲ್ಲಿಗೆ ಅಂದರೆ ವೈಟ್ ಫೀಲ್ಡ್ಗೆ ಇತ್ತು ಡ್ಯೂಟಿ. ಬಟ್ ಇನ್ನೊಂದು 5 ಕಿಲೋಮೀಟ್ರ್ ಮುಂಚೆನೇ ಕಸ್ಟಮರು ಟ್ರಾಫಿಕ್ ಇರೋದು ನೋಡಿಬಿಟ್ಟು ಸಾಕು ಇಲ್ಲೇ ನಿಲ್ಲಿಸ್ಬಿಡಿ, ನಾವು ಇಲ್ಲಿಂದನೇ ಹೋಗ್ಬಿಡ್ತೀವಿ, ನಮ್ದು ಇಲ್ಲೊಂದು ಸ್ವಲ್ಪ ಕೆಲಸ ಇದೆ, ನಾವು ಇಲ್ಲೇ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆಮೇಲೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆಯಿತು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಟ್ರಿಪ್ ಕ್ಲೋಸ್ ಮಾಡಿದೆ. ಬಟ್ ಎಷ್ಟು 580 ರೂಪಾಯಿನೇ ನಾವು ಕೊಟ್ಟಿದ್ದ ನಾನು ಪಿಕಪ್ ಮಾಡುವಾಗ. ಇನ್ನೂ 5 ಕಿಲೋಮೀಟ್ರ್ ಇರೋದ್ರಿಂದ ಏನು ಮಾಡಿಬಿಟ್ಟ, ಅದನ್ನು 380 ರೂಪಾಯಿ ಕೊಟ್ಬಿಟ್ಟ. 200 ರೂಪಾಯಿ ಲಾಸ್. ಬಟ್ ಇನ್ನೂ 5 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ನಾನು 15 ಕಿಲೋಮೀಟ್ರ್ ಬಂದಿದ್ದೆ, ಟೋಟಲ್ 20 ಕಿಲೋಮೀಟ್ರ್ ಇರ್ತದೆ. 15 ಕಿಲೋಮೀಟ್ರ್ ಬಂದೆ. ಬಟ್ ಇನ್ನೂ ಅರ್ಧ ಗಂಟೆ, 5 ಕಿಲೋಮೀಟ್ರ್ ಹೋಗೋಕ್ಕೆ ಅರ್ಧ ಗಂಟೆ ತೋರಿಸ್ತಾ ಇತ್ತು. ಏನು ಮಾಡೋಣ ಅಂತ ಹೇಳ್ಬಿಟ್ಟು ಆಯಿತು ತೊಗೊಳ್ಳಿ ಅಂತ ಹೇಳಿ ಕ್ಲೋಸ್ ಮಾಡಿದೆ. ಕ್ಲೋಸ್ ಮಾಡಿ ಅಲ್ಲಿಂದನೇ ಮತ್ತು ಎಲ್ಲಿಗೆ ಶ್ರೀರಾಮ್ಪುರಕ್ಕೆ ಮತ್ತೊಂದು ಡ್ಯೂಟಿ ಬಿತ್ತು. ಅದು ಎಷ್ಟು 12 ಕಿಲೋಮೀಟ್ರಿಗೆ ಅದು 300 ಎಷ್ಟೋ ಕೊಟ್ಟಿದ್ದ. ಅದನ್ನು ಇವಾಗ ಜಸ್ಟ್ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವೇಟ್ ಮಾಡ್ತಾ ಇದ್ದೀನಿ ಮತ್ತು ಯಾವ ಡ್ಯೂಟಿ ಬರ್ತಾ ಏನೋ ಅಂತ. ಇವಾಗ ಟೈಮು 8:24. ನೋಡೋಣ, ಇನ್ನೊಂದು 1-2 ಡ್ಯೂಟಿ ಮಾಡಿಬಿಟ್ಟು ಅಲ್ಲಿಗೆ ಇವತ್ತಿನ ಟ್ರಿಪ್ಪು ಮುಗಿಸೋಣಂತೆ. ಸರಿ ಆಯಿತು, ನೆಕ್ಸ್ಟ್ ನೋಡೋಣ ಯಾವ ಡ್ಯೂಟಿ ಬರುತ್ತೆ. ಇವಾಗ ಟೈಮು ಕರೆಕ್ಟಾಗಿ 10:08 ತೋರಿಸ್ತೀನಿ ಇಲ್ಲಿ. 10:08 ಡ್ಯೂಟಿ ಮುಗೀತು. ಎಂಡ್ ಮಾಡ್ತಾಯಿದ್ದೀನಿ ಡ್ಯೂಟಿನ. ನೋಡೋಣ, ಇವಾಗ ಊಟ ಮಾಡಬೇಕು. ಊಟ ಇಲ್ಲೇ ಹತ್ರ ಹೋಟೆಲ್ ಐತೆ, ಊಟ ಮಾಡಿ ನೋಡೋಣ. ಇನ್ನೊಂದು ಡ್ಯೂಟಿ ಸಿಕ್ಕರೆ ಊಟ ಆದಮೇಲೆ ಇಲ್ಲೇ ಒಂದು 5 ಕಿಲೋಮೀಟ್ರ್ ಒಳಗಡೆ ಸಿಕ್ಕರೆ ಮಾಡ್ದಣ. ಇಲ್ಲ ಅಂದರೆ ಲಾಸ್ಟ್ ಎಂಡ್ ಮಾಡಿ ಮತ್ತೆ ಸಿಗೋಣ ಬೆಳಗ್ಗೆ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಎಲ್ಲರೂ ನನ್ನ ವಿಡಿಯೋ ನೋಡಿದ್ದೀರಾ, ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಎಲ್ರೂ ಡೈಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಎಲ್ಲನೂ ವಿಡಿಯೋನ. ನನಗೆ ಅಷ್ಟು ಯಾಕೋ ಇನ್ನೂ ಯಾವ ಥರ ಡ್ಯೂಟಿ ಮಾಡೋದು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಯಾವ ಟೈಮಲ್ಲಿ ಮಾಡಿದರೆ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಈ ಟೈಮಲ್ಲೇ ಬೆಸ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ ಎಷ್ಟು 7 ಗಂಟೆ ಸ್ಟಾರ್ಟ್ ಮಾಡಿದ್ದೆ, 12:30ಗೆ ಸ್ಟಾಪ್ ಮಾಡಿಬಿಟ್ಟೆ. 12:30 ಸ್ಟಾಪ್ ಮಾಡಿ ಮತ್ತೆ ಸಾಯಂಕಾಲ 4:15ಗೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಇವಾಗ ರಾತ್ರಿ 10 ಗಂಟೆ. ಮಿನಿಮಮ್ ಒಂದು 5 ತಾಸು. ಇನ್ನೂ ಒಂದು 200-300 ಆಗಿ ಮಾಡ್ಬೋದಿತ್ತು. ಬಟ್ ಅಲ್ಲಿ ಕಸ್ಟಮರ್ ಒಂದು ಇಳಿದೋಗ್ಬಿಟ್ರು, ಅದೊಂದು ಬೇಜಾರು. ಹಾಗಾಗಿ ಅರ್ನಿಂಗ್ ಸ್ವಲ್ಪ ಕಡಿಮೆ ಆಯಿತು. ನನ್ನ ಲೆಕ್ಕಕ್ಕೆ ಇನ್ನೊಂದು 200-300 ಜಾಸ್ತಿ ಆಗ್ತಿತ್ತು. ಸರಿ ಇರಲಿ, ನೋಡೋಣ, ಊಟ ಮಾಡೋಣ. ಮತ್ತು ಅದರ ಸಿಕ್ಕರೆ ಒಂದು ಸಣ್ಣ ಪುಟ್ಟ ಇಲ್ಲೇ ಒಂದು 5-10 ನಿಮಿಷದ್ದು ಮಾಡಿ ಎಂಡ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ. ಎಲ್ಲರೂ ನೆನ್ಪಿಟ್ಕೊಳ್ಳಿ, ನನ್ನ ಚಾನಲ್ನ, ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ, ಆಯಿತಾ? ಬಟ್ ಆಯಿತು, ಯಾವುದೂ ಡ್ಯೂಟಿ ಮಾಡಲಿಲ್ಲ. ಸರಿ, ಇವಾಗ ನೋಡೋಣ. ನಾನು ಅರ್ನಿಂಗ್ಸ್ ಟೋಟಲಾಗಿ ಲೈವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ವ್ಯಾಲೆಟು, ಊಬರ್ ವ್ಯಾಲೆಟು 583 ರೂಪಾಯಿ ಐತಿ ಇದರಲ್ಲಿ ಇವತ್ತಿನ ಅರ್ನಿಂಗ್ಸಲ್ಲಿ. ಮತ್ತು ನಂದು ಒಂದು ಫೋನ್ಪೇ ಬಿಸ್ನೆಸ್ ಆ್ಯಪ್ ಇದೆ, ಅದಕ್ಕೆ ಅಮೌಂಟ್ ಹಾಕಿಸ್ಕೊತೀನಿ ನಾನು ಸ್ಕ್ಯಾನರಿಂದ. ಇದು ಕ್ಯಾಶ್ ಆಗಿರೋದು, ಇದೆಲ್ಲ 2405 ರೂಪಾಯಿ ಕ್ಯಾಶ್ ಆಗಿದೆ. ಅದು ಆನ್ಲೈನಾಗಿದ್ದು ಊಬರ್ ಆ್ಯಪಲ್ಲಿ ಇರುತ್ತೆ. ಇವಾಗ 2 ಸೇರಿಬಿಟ್ಟು ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಲೈವಾಗಿ. 2405 ರೂಪಾಯಿ ಪ್ಲಸ್ಸು 583 ರೂಪಾಯಿ ಇಷ್ಟಾಗೈತಿ ಇವತ್ತಿಂದು. ಟೋಟಲು 2988 ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗೈತೆ. ನೋಡಿದ್ರಲ್ಲ, ಇಲ್ಲಿ ಕಾಣಿಸುತ್ತೆ ನೋಡಿ, 2986 ರೂಪಾಯಿ ಅಷ್ಟೇ ಇವತ್ತಿನ ಅರ್ನಿಂಗ್ಸ್. 9 ಟ್ರಿಪ್ ಆಗಿದೆ ಇವತ್ತಿಂದು ನೋಡಿ.